ಸರ್ವೇ ಭವಂತು ಸುಖಿನಃ ಅಂತೇಳಿ ಹೇಳಿ ಭಾರತದ ಋಷಿಮುನಿಗಳು ಬಯಸಿದ್ದಾರೆ. ಅದೇ ರೀತಿ ಹೇಗೋ ಕರ್ಮಯೋಗ ಅಂತೇಳಿ ಹೇಳಿ ಒಂದು ಚಿಕ್ಕ ಅಂಗಡಿಯಲ್ಲಿ ನಾನು ಪಾನ್ ಶಾಪ್ ಅಂತೇಳಿ ದುಡಿತಾ ಇದ್ದೆ. ನಾನು ರಾಜ್ಕುಮಾರ್ ಅವರ ಪ್ರೇಮಿ. ಆ ರಾಜ್ಕುಮಾರ್ ಅವರನ್ನು ನೋಡ್ತಾ ರಾಜ್ಕುಮಾರ್ ಸರ್ ಏನು ಮಾಡ್ತಾರೆ ಅದನ್ನು ಮಾಡ್ತಾಯಿದ್ದೆ. ಲಾಠಿ ಬೀಸೋದಾಗಲಿ, ದಂಡು ತೆಗೆಯೋದಾಗಲಿ. ಇದೇ ರೀತಿ ಅವರ ಕಾಮನಬಿಲ್ಲು ಪಿಕ್ಚರ್ ನೋಡ್ತಾ ನನಗೊಂದು ಪ್ರೇರಣೆ ಆಯಿತು. ಅವರ ಹೊಟ್ಟೆ ತಿರುಗಿಸುವಂಥದ್ದು, ಕುತ್ತಿಗೆಲೆ ಕಾಳು ಹಾಕುವಂಥ, ಅದು ಏನಂತೇಳಿ ಗೊತ್ತಿರಲಿಲ್ಲ. ಅದೇ ಪಿಕ್ಚರ್ ನೋಡೋದು ಅದನ್ನೇ ಬಂದ್ ಮಾಡೋದು, ಅದೇ ಪಿಕ್ಚರ್ ನೋಡೋದು ಅದನ್ನೇ ಬಂದ್ ಮಾಡೋದು. ಇದನ್ನು ಮಾಡ್ತಾ ನನಗೊಬ್ಬರು ಭೇಟಿ ಅದರಲ್ಲಿ ಅವರು ಹೇಳಿದ್ರು, ಇದು ಯೋಗ ಇದೆ, ನಿನಗೊಬ್ಬರು ಯೋಗ ಗುರುಗಳನ್ನು ಭೇಟಿ ಮಾಡಿಸಿ ಅಂತೇಳಿ ಹೇಳಿ ಹನುಮಂತರಾವ್ ಸಾವಂತ್ ಅಂತೇಳಿ ಹೇಳಿ ಬೆಳಗಾವಿಯಲ್ಲಿ ಅವರು ಪರಿಚಯ ಮಾಡಿಕೊಟ್ಟರು. ಆ ಪರಿಚಯದಿಂದ ಬೆಳವಣಿಗೆ ಆಗ್ತಾ ಮುಂದೆ ಬಂದೆ. ಅದೇ ರೀತಿ ನನ್ನನ್ನು ಅವರು ಕಾಂಪಿಟೇಷನ್ಗೆಲ್ಲ ಕರ್ಕೊಂಡು ಹೋದರು. ಮಹಾರಾಷ್ಟ್ರದಲ್ಲಿ ಮೊದಲನೇ ಕಾಂಪಿಟೇಷನ್ ಮಾಡಿದೆ. ಆಮೇಲೆ ಗೊತ್ತಾಯಿತು ಬಾವಿಯ ಕಪ್ಪೆ ಹೊರಗೆ ಬಿದ್ದಂಗೆ ಆಮೇಲೆ ಬೇಕಾದಷ್ಟು ಹೊರಗಡೆಯೂ ಬಹಳ ಕಲಾವಿದರದೆ ಅಂತೇಳಿ ಹೇಳಿ ಅದನ್ನು ನೋಡ್ತಾ ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಮಾಲ್ಪವರಿಂದ ಕಲಿತು, ಕೆಲವೊಮ್ಮೆ ತನ್ನಿಂತಾನೇ ಕಲಿತು, ಕೆಲವರನ್ನು ನೋಡ್ತಾ ಅದನ್ನು ಅನುಕರಿಸಿದೆ. ಅದೇ ರೀತಿ ಮುಂದೆ ಬಂದು ಈಗ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟದ ಮಕ್ಕಳನ್ನು ಬೆಳವಣಿಗೆ ಮಾಡ್ತಾ ಇದ್ದೇನೆ. ನಂದು ಆರೋಗ್ಯನ ಚೆನ್ನಾಗಿ ಇಟ್ಕೊಂಡಿದ್ದೇನೆ. ಇದೇ ರೀತಿ ಎಲ್ಲರೂ ಸುಖವಾಗಿರಿ ಅಂತೇಳಿ ಹೇಳಿ ಬಯಸ್ತೇನೆ. ತಮ್ಮ 65ನೇ ವಯಸ್ಸಿನಲ್ಲೂ ಕೂಡ ಯುವಕರನ್ನು ನಾಚಿಸುವಂತೆ ನೀವು ಆಸನಗಳನ್ನ ಹಾಕ್ತೀರಿ, ಹೇಗೆ ಅಂತ ಅದೆಲ್ಲ ಅದರ ಫಿಟ್ನೆಸ್ ಗುಟ್ಟೇನು? ಒಬ್ಬ ಇದನ್ನು ನೋಡಿ ನನಗೊಬ್ಬ ಹೇಳ್ತಿದ್ದ, ಯಾವುದಲ್ಲಿ ನೀವು ಮುಳುಗಿದ್ರೂ ಕೂಡ ಹುಚ್ಚಾಗಬೇಕಂತ ಹೇಳಿ. ಅದೇ ರೀತಿ ಕುಡುಕರಲ್ಲಿ ಹುಚ್ಚರಾಗಿರ್ತಾರೆ, ಕೆಲವರು ಅವರ ಕರ್ಮಯೋಗದಲ್ಲಿ ಹುಚ್ಚರಾಗಿರ್ತಾರೆ, ಕೆಲವರು ಬೆಳಿಗ್ಗೆ ಬಂದ ತಕ್ಷಣ ಉದ್ಯೋಗದಲ್ಲಿ ಹೋದ್ರಂತ ಹೇಳಿದ್ರೆ ಉದ್ಯೋಗನೇ ಸಾಯಂಕಾಲದವರೆಗೂ ಉದ್ಯೋಗನ ಮಾಡ್ತಿರ್ತಾರೆ. ಅದೇ ರೀತಿ ನಾನು ಎಲ್ಲಿ ಹೋದಲ್ಲಿ ಕಾಲೆಬ್ಸುವಂಥದ್ದು, ಉದ್ಯೋಗ ಮಾಡುವಂಥದ್ದು, ಅದರಲ್ಲಿ ನಾನು ಹುಚ್ಚನಾಗಿ ಬಿಟ್ಟಿದ್ದೆ. ಅದು ನನಗೊಂದು ಚಟ ಅಂತೇಳಿ ಮಾಡ್ಕೊಂಡಿದ್ದೆ. ಕೆಲವರು ಚಟ ಮಾಡ್ತಾರೆ, ಅದು ಬೇರೆ ಚಟ, ಅದರಲ್ಲಿ ವ್ಯಸನರಾಗಿರ್ತಾರೆ, ಅದರಲ್ಲಿ ಮುಂದೆ ಹೋಗಿ ಅವರು ಹಾಳಾಗ್ತಾರೆ. ಇದು ಒಳ್ಳೆಯ ಚಟ. ನೀವು ಏನೇ ಮಾಡಿರಿ ಒಳ್ಳೆಯ ಚಟನ ಮಾಡಿಕೊಳ್ಳಿ, ಅದನ್ನು ಮುಂದುವರಿಸ್ತಾ ಇರಿ. ಈ ಯೋಗಾಭ್ಯಾಸ ಆಗಲಿ, ಮುದ್ರೆಗಳಾಗಲಿ, ಪ್ರಾಣಾಯಾಮಗಳನ್ನಾಗಲಿ ಅದರಲ್ಲಿ ಹುಚ್ಚರಾಗಿಬಿಡ್ರಿ. ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಯಾರು ನೀ ಎಲ್ಲಿ ಹೋದಲ್ಲಿ ಏನು ಯೋಗದ ಹುಚ್ಚಿದೆ ಅಂತೇಳಿ ಹೇಳಿದ್ರೂ ಪರವಾಗಿಲ್ಲ, ಅದರಲ್ಲಿ ನೀವು ಮುಳುಗಬೇಕು. ಎಷ್ಟು ಆಸನಗಳನ್ನ ಹಾಕ್ತೀರಿ ಸರ್ ತಾವು? ಈಗ ಸದ್ಯ ನಾನು 200 ಮೇಲ್ಪಟ್ಟ ಆಸನ ಹಾಕ್ತೇನೆ. ಒಂದೇ ದಿವಸಕ್ಕಲ್ಲ, ಬೇರೆ ದಿವಸದಲ್ಲಿ ಬೇರೆ ಬೇರೆ ಆಸನಗಳನ್ನು ಹಾಕ್ತೇನೆ. 200ಕ್ಕೂ ಮೇಲ್ಪಟ್ಟ ಹಾಕ್ತೇನೆ. ಮತ್ತು ಅದರಲ್ಲಿ ಸೂರ್ಯ ನಮಸ್ಕಾರ ಒಂದು ಬಿಟ್ಟು, ಸೂರ್ಯ ನಮಸ್ಕಾರದಲ್ಲಿ 12 ಆಸನಗಳಿವೆ. ದಿನನಿತ್ಯ 12 ಸೂರ್ಯ ನಮಸ್ಕಾರಗಳಾಗ್ತವೆ. ಅದನ್ನು ಬಿಟ್ಟು ಇತರ ಆಸನಗಳು ಕಠಿಣ, ಸುಲಭ, ಪ್ರಾಣಾಯಾಮಕ್ಕೆ ಉಪಯೋಗವಿರುವಂಥದ್ದು, ಧ್ಯಾನಕ್ಕೆ ಉಪಯೋಗ ಇರುವಂಥ ಆಸನಗಳನ್ನು ಎಲ್ಲ ಕೂಡಿಸಿ ಹಾಕ್ತಿರ್ತೇನೆ, ಕಲಿಸ್ತಾ ಇರ್ತೇನೆ. ನಿಮ್ಮ ಕೈಯಲ್ಲಿ ಎಷ್ಟು ಹುಡುಗರು ತಯಾರಾಗಿದ್ದಾರೆ ಇಲ್ಲಿವರೆಗೆ? ಹೇಳಲಿಕ್ಕೆ ಬರೋದಿಲ್ಲ. ಸಾಧಾರಣ 22-23 ವರ್ಷಗಳಿಂದ ನಂದು ಕ್ಲಾಸ್ ಇದೆ. ಅದರಲ್ಲಿ ಮಕ್ಕಳನ್ನು ನಾನು ಸಾಧಾರಣ ಒಂದು 100ಕ್ಕೂ ಮೇಲ್ಪಟ್ಟು ಮಕ್ಕಳನ್ನು ಬೆಳವಣಿಗೆ ಮಾಡಿದ್ದೇನೆ. ಅದರಲ್ಲಿ ಕೆಲವರು ನ್ಯಾಷನಲ್ ಆಗಿದ್ದಾರೆ, ಕೆಲವರು ಇಂಟರ್ನ್ಯಾಷನಲ್ಗೆ ಹೋಗಿದ್ದಾರೆ. ಈಗಳೊಬ್ಬಳು ಸಂದರ್ಶನ ತೊಗೊಂಡ್ಳು, ಅವಳು ಕೂಡ ನ್ಯಾಷನಲ್ ಯೋಗಪಟು, ಇಂಟರ್ನ್ಯಾಷನಲ್ ಆಗಿದ್ದಾರೆ. ನನ್ನ ಮಕ್ಕಳು ಕೂಡ ಇಂಟರ್ನ್ಯಾಷನಲ್ ಯೋಗಪಟುಗಳು. ಭಾಳಷ್ಟು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ, ಪ್ರಶಸ್ತಿಗಳನ್ನು ತೊಗೊಂಡಿದ್ದಾರೆ. ಜೊತೆಗೆ ಡಿಗ್ರಿಗಳನ್ನು ಮಾಡಿ ಜಾಬ್ಗಳನ್ನು ಕೂಡ ತೊಗೊಂಡಂತಹ ಮಕ್ಕಳು ನನ್ನಲ್ಲಿ ಬೆಳವಣಿಗೆ ಆಗಿದ್ದಾರೆ. ಇಂದು ಒತ್ತಡದ ಜೀವನ ಇದೆ. ಇಂಥ ಸಂದರ್ಭದಲ್ಲಿ ಜನರಿಗೆ ಯೋಗ ಎಷ್ಟು ಮುಖ್ಯ ಅಂತೀರಿ? ಯೋಗದೊಳಗೆ ಯಮ ನಿಯಮದೊಳಗೆ ಅವರು ಸತ್ಯ, ಅಹಿಂಸೆ, ಆಸ್ಥೇಯ, ಅಪರಿಗ್ರಹ ಅಂತೇಳಿ ಹೇಳಿದ್ದಾರೆ. ಅದರಲ್ಲಿ ಅಪರಿಗ್ರಹನ ನೀವು ಪಾಲನೆ ಮಾಡಿದರೆ ಒತ್ತಡರಹಿತ ಜೀವನವನ್ನು ನೀವು ಪಾಲಿಸ್ಬೋದು. ಅಪರಿಗ್ರಹ ಅಂತೇಳಿ ಹೇಳಿದರೆ, ಈಗ ಪ್ರತಿಯೊಬ್ಬರು ಎಜುಕೇಷನ್ ಮಾಡಿದ ತಕ್ಷಣ ನನಗೆ ಜಾಬ್ ಹಾಕೋಬೇಕು, ನಾನು 1.5 ಲಕ್ಷ ರೂಪಾಯಿ ಸಂಬಳ ತೊಗೊಳ್ಬೇಕು, 2 ಲಕ್ಷ ಸಂಬಳ ತೊಗೊಳ್ಬೇಕು, ಈ ಒತ್ತಡಕ್ಕೆ ಹೋಗಿರ್ತಾರೆ. ಬಾಡಿಗೆ ಮನೆಯಲ್ಲಿದ್ದರೂ ಕೂಡ ನನಗೆ ಕಾರ್ ಗಾಡಿ ಬೇಕು, ಅವ್ರು ಲೋನ್ ಕೊಡ್ತಾರೆ, ನಂತರ ಬಿಡಿಸೋರು ನಾವೇ. ಅದು ನಾವು ಒತ್ತಡ ಇಲ್ಲ. ನಿಜವಾಗ್ಲೂ ಹೇಳಬೇಕಾದ್ರೆ ಒತ್ತಡ ನಾವು ತಂದುಕೊಳ್ಳುವಂಥದ್ದು. ಪ್ರಾಬ್ಲಮ್ಸ್ಗಳಿಲ್ಲ, ಪ್ರಾಬ್ಲಮ್ಸ್ ನಾವು ತಂದುಕೊಳ್ತೇವೆ. ನನಗೆ ಕಾರ್ ಬೇಕು, ನನಗೆ ಬಂಗ್ಲೆ ಬೇಕು ಅಂತೇಳಿ ಹೇಳಿ ಲೋನ್ ಬೇಕಾದಷ್ಟು ಲೋನ್ ಸಿಗ್ತದೆ, ಬೇಕಾದ ಬ್ಯಾಂಕಲ್ಲಿ, ಸೊಸೈಟಿಗಳಲ್ಲಿ. ಅದನ್ನು ತೊಗೊಂಡು ಐಷಾರಾಮ್ ಜೀವನ ಮಾಡಲೇಬೇಕಂತೇಳಿ ಹೇಳಿ ಅದಕ್ಕೋಸ್ಕರ ಋಷಿಮುನಿಗಳು ಆಸ್ಥೇಯ ಮತ್ತು ಅಪರಿಗ್ರಹ ಅಂತೇಳಿ ಕೊಟ್ಟಿದ್ದಾರೆ. ಈ ಅಪರಿಗ್ರಹನ ನೀವು ಒಂದು ವೇಳೆ ಪಾಲನೆ ಮಾಡಿದರೆ ನಿಮಗೆ ಒತ್ತಡನೇ ಇಲ್ಲ. ನಾಲೆಜ್ ಮತ್ತು ಜನರಲ್ ನಾಲೆಜ್ ಅಂತೇಳಿ ಹೇಳ್ತಾರೆ. ನಾಲೆಜ್ ಈ ಪುಸ್ತಕದಲ್ಲಿ ಏನೀಗ ಟೀಚರ್ಸ್ಗಳು ಕಳಿಸ್ತಿದ್ದಾರೆ ಅಂತೇಳಿ ಹೇಳಿದರೆ, ನೀನು ಡಾಕ್ಟ್ರ್ ಆಗು, ನೀನು ಇಂಜಿನಿಯರ್ ಆಗು, ನೀನು IAS ಅಧಿಕಾರ ಆಗು, ನೀನು ಇಷ್ಟು ಗಳಿಸು, ಅಷ್ಟು ಗಳಿಸು, 2 ಲಕ್ಷ ಸಂಬಳ ಸಿಗ್ತದೆ, 3 ಲಕ್ಷ. ಈ ಸಂಬಳದ ಹಿಂದೆ, ಹಣದ ಹಿಂದೆ ನಾವು ಬೀಳ್ತೇವೆ. ಋಷಿಮುನಿಗಳು ಹೇಳ್ತಾರೆ ಅಪರಿಗ್ರಹ, ಗಳಿಸಿಡ್ಲಿಕ್ಕೆ ಹೋಗಬೇಡ ಅಂತೇಳಿ ಹೇಳಿ. ಅದಕ್ಕೋಸ್ಕರ ಯಾರು ಗಳಿಸಿಡೋದಿಲ್ಲ ಜಾಸ್ತಿ. ಆದರೆ ಈಗ ಬೇಕು ನನಗೆ, ನನ್ನ ಮಕ್ಕಳಿಗೆ. ಮೊದಲು ಮಕ್ಕಳು ಬಹಳ ಇದ್ದರು, ಆದರೂ ಅವರು ಹಣದ ಹಿಂದೆ ಬೀಳ್ತಿದ್ದಿಲ್ಲ. ಈಗ ಒಂದು ಹುಡುಗಿ, ಒಂದು ಹುಡುಗ, ಒಂದೇ ಮಗು ಇದ್ರೂ ಕೂಡ ನನ್ನ ಮಗನಿಗೆ, ನನ್ನ ಮೊಮ್ಮಗನಿಗೆ, ನನಗೆ ಅವರಿಗೆ ಅಂತೇಳಿ ಹೇಳಿ ಅವರು ಗಳಿಸ್ಲಿಕ್ಕೆ ಹೋಗ್ತಾರೆ. ನನ್ನ ಮಗ ಏನು ಮಾಡ್ತಾರೋ ಅದು ಒತ್ತಡ, ಅದು ನಾವು ತಂದುಕೊಳ್ಳುವಂಥದ್ದು. ಹರಿ ಓಂ.
ಫಸ್ಟ್ಲಿ ಏನು ಹೇಳಬೇಕಾಗಿದ್ರೆ ಅಂದರೆ ನಾ ಫಸ್ಟ್ ಆಸನಗೋಸ್ಕರ ಆ್ಯಕ್ಚುಲಿ ಕಾಂಪಿಟೇಷನ್ಗೋಸ್ಕರ ಹಾಗೆ ಅದಕ್ಕೆ ಸರ್ ಜೊತೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಂದಿದೆ. 2014ಇಂದ ಸ್ಟಾರ್ಟ್ ಮಾಡಿದೆ. ಸರ್ ಕಡೆಯಿಂದ ಡೈರೆಕ್ಟ್ ಪ್ರಾಕ್ಟೀಸ್ ಮಾಡಿ ಹೆಂಗೆ ಆಸನಾಸ್ ಮಾಡಬೇಕು, ಅದರದ್ದು ಪ್ರಾಪರ್ ಟೆಕ್ನಿಕ್ ಹೆಂಗೆ ಮಾಡಬೇಕು ಎಲ್ಲ ಪ್ರಾಪರಾಗಿ ಸರ್ ಕಡೆಯಿಂದ ಕಲಿಸಿದ್ದೇನೆ. ಮತ್ತು ಅದರ ನಂತರ ಹೆಂಗೆ ಕಾಂಪಿಟೇಷನ್ಸಲ್ಲಿ ಹೆಂಗೆ ಹೋಗಬೇಕು ಪ್ರಾಪರಾಗಿ ಸ್ಟೆಪ್ ಬೈ ಸರ್ ಡೈರೆಕ್ಟ್ಲಿ ಆಸನಾಸ್ ತಗೊಂಡು ಆಮೇಲೆ ಹಾಗೆ ಹೋಗಲಿಲ್ಲ. ಪ್ರಾಪರಾಗಿ ಹೆಂಗೆ ಟ್ರೈನಿಂಗ್ ಕೊಡಬೇಕು ಸ್ಟೂಡೆಂಟ್ಸಿಗೆ, ಫಸ್ಟ್ ಪ್ರಾಪರಾಗಿ ನನಗೆ ಟ್ರೈನ್ ಮಾಡಿ ಆಮೇಲೆ ಹೆಂಗೆ ಕಾಂಪಿಟೇಷನ್ಸ್ಗೋಸ್ಕರ ಫೇಸ್ ಮಾಡಬೇಕು ಆಡಿಯನ್ಸ್ಗೆ, ಅದನ್ನು ಹೆಂಗೆ ಮಾಡಬೇಕು ಅದನ್ನು ಕಾನ್ಫಿಡೆನ್ಸ್ ಕೊಟ್ಟಿದ್ದರು ಸರ್. ಆಮೇಲೆ ಅದರ ಜೊತೆ ಸ್ಟೂಡೆಂಟ್ಸಿಗೆ ಕ್ಲಾಸಲ್ಲಿ ಯಾರು ಸ್ಟೂಡೆಂಟ್ಸ್ ಬರ್ತಾರೆ ಅವರಿಗೆ ಹೆಂಗೆ ಕಲಿಬೇಕು, ಪ್ರಾಪರಾಗಿ ಆಸನಾಸ್ ಹೆಂಗೆ ಮಾಡಬೇಕು, ಅದರದ್ದು ಬೆನಿಫಿಟ್ಸ್ ಏನಿದೆ, ಅದು ಲಾಭ ಮತ್ತು ಲಿಮಿಟೇಷನ್ಸ್ ಏನಾದರೂ ಇರುತ್ತೆ, ಅದು ಹೆಂಗೆ ಮಾಡಬೇಕು, ಅದು ಯಾರೂ ಮಾಡಬಾರ್ದು, ಅದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದರ ಜೊತೆ ಅದು ಪ್ರಾಕ್ಟಿಕಲಿ ನಮ್ಮ ಲೈಫಲ್ಲಿ ಹೆಂಗೆ ಅಪ್ಲೈ ಮಾಡಬೇಕು ಅದನ್ನು ಕಲಿಸ್ಕೊಟ್ಟಿದ್ದಾರೆ.